ವಿಡಿಯೋವನ್ನು ಕೇವಲ ಸಾರ್ವಜನಿಕರ ಸಹಾಯಕ್ಕಾಗಿ ಮತ್ತು ಸರಿಯಾದ ಮಾಹಿತಿ ನೀಡಲು ಮಾತ್ರ ಮಾಡಲಾಗಿದೆ. ಯಾವುದೇ ಆಸ್ಪತ್ರೆಯ ಬಗ್ಗೆ ಅಪಪ್ರಚಾರ ಮಾಡುವುದು ಅಥವಾ ಯಾವುದೇ ಆಸ್ಪತ್ರೆಯ ಪ್ರಚಾರ ಮಾಡುವುದು ನಮ್ಮ ಉದ್ದೇಶವಲ್ಲ. ಹಾಗೆಯೇ ಯೂಟ್ಯೂಬ್ನಿಂದ ಹಣ ಗಳಿಸುವುದು ನಮ್ಮ ಉದ್ದೇಶವಲ್ಲ. ಸರಿಯಾದ ಮಾಹಿತಿಗಾಗಿ ಈ ಚಾನೆಲ್ ಅನ್ನು ಖಂಡಿತವಾಗಿ ಸಬ್ಸ್ಕ್ರೈಬ್ ಮಾಡಿ. ये वीडियो सिर्फ पब्लिक हेल्प यानी असली जानकारी और मदद के लिए बनाई गई है. इसका मकसद किसी भी हॉस्पिटल की नेगेटिविटी या बुराई करना नहीं है और ना ही ये किसी हॉस्पिटल का प्रमोटिंग वीडियो है. मेरा मकसद यूट्यूब से पैसे कमाना नहीं है. सही जानकारी के लिए इस चैनल को सब्सक्राइब जरूर कर लें. ಚಾನಲ್ ಮಾಡೋದು ಉದ್ದೇಶ ಏನಂತಂದ್ರ ನಾ ಈ ತರ ಚಾನಲ್ ತೆಗಿಬೇಕು, ಮಂದಿಗೆ ಸ್ವಲ್ಪ ಹೆಲ್ಪ್ಫುಲ್ ಆಗ್ಬೇಕಂತ ಚಾನಲ್ ಮಾಡ್ಬೇಕಂತ ಮಾಡಿದ್ದೆ. ನನಗೆ ಯಾವ್ದೇ ತರ ಟಾಪಿಕ್ ಸಿಕ್ಕಿಲ್ಲ, ಅದ್ರ ಸಲುವಾಗಿ ಹಲೋ ಹಾಯ್ ಅಸ್ಸಲಾಂ ವಲೈಕುಂ, ನಮಸ್ಕಾರ ಎಲ್ಲರಿಗೂ. ಇವತ್ತಿನ ವಿಡಿಯೋ ಏನಪ್ಪಾ ಅಂದ್ರ ಯಾವ್ದೇ ತರ ಕಾಂಟ್ರಾಕ್ಷನ್ ವಿಡಿಯೋ ಅಂತೂ ಏನಿಲ್ಲ. ಇವತ್ತಿನ ವಿಡಿಯೋ ಏನಂದ್ರ BLD ಹಾಸ್ಪಿಟಲ್ ಬಗ್ಗೆ. BLD ಹಾಸ್ಪಿಟಲ್ ಬಗ್ಗೆ ಅಂದ್ರ ಬಿಜಾಪುರದಾಗ BLD ಹಾಸ್ಪಿಟಲ್ ಅಂತ ಒಂದು ಹಾಸ್ಪಿಟಲ್ ಐತಿ, ಅದರ ಸಲುವಾಗಿ ಒಂದು ವಿಡಿಯೋ ಮಾಡತ್ತಿದ್ದೆ. ನೀವು ಎದಕ್ಕೆ ಕಾಂಟ್ರಾಕ್ಷನ್ ವಿಡಿಯೋ ಬಿಟ್ಟ ಬರೀ BLD ಹಾಸ್ಪಿಟಲ್ ಬಗ್ಗೆ ವಿಡಿಯೋ ಮಾಡತ್ತಾನ ಅಂತ ತಿಳ್ಕೊತಿರ್ಬೇಕು ನೀವು. ಬಟ್ ಮತ್ತೇನಂದ್ರ ಮತ್ತೆ BLDದವ್ರು ಏನಾರ ರೊಕ್ಕ ಕೊಡತ್ತಾರೇನ, ಮತ್ತೆ ಏನಾರ ಪ್ರಮೋಟಿಂಗ್ ಮಾಡಕ್ ಹೇಳಾರೇನ ಅಂತ ತಿಳ್ಕೊತಿರ್ಬೇಕು. ಆ ತರ ಅಂತೂ ಏನಿಲ್ಲ. BLD ಬಗ್ಗೆ ಏನ್ ಅವ್ರೇನ್ ರೊಕ್ಕ ಕೊಡತ್ತಿಲ್ಲ, ನಾ ಏನೋ ಪ್ರಮೋಟಿಂಗ್ ಮಾಡತ್ತಿಲ್ಲ ಆ ಹಾಸ್ಪಿಟಲ್ ಬಗ್ಗೆ. ಯಾಕಂದ್ರ ನನ್ ಲೈಫ್ ಎಕ್ಸ್ಪೀರಿಯನ್ಸ್ ಹೇಳತ್ತೀನಿ. ಲೈಫ್ ಎಕ್ಸ್ಪೀರಿಯನ್ಸ್ ಅಂದ್ರ ಏನಂದ್ರ, ಈಗ ನಾ ಮೊನ್ನೆ ಹೊಂಟಿದ್ದೆ, ನಮ್ಮ ಮಗಳಿಗೆ ಕರ್ಕೊಂಡು ಹಾಸ್ಪಿಟಲ್ ಹೋಗುತ್ತಿದ್ದ. ಪ್ರಮೋಟ್ ವಿಡಿಯೋ ಅಂತೂ ಏನಿಲ್ಲ. ನಂದು ಚಾನಲ್ ಮಾಡೋದು ಉದ್ದೇಶ ಏನಂತಂದ್ರ ನಾ ಈ ತರ ಚಾನಲ್ ತೆಗಿಬೇಕು, ಮಂದಿಗೆ ಸ್ವಲ್ಪ ಹೆಲ್ಪ್ಫುಲ್ ಆಗ್ಬೇಕಂತ ಚಾನಲ್ ಮಾಡ್ಬೇಕಂತ ಮಾಡಿದ್ದೆ. ನನಗೆ ಯಾವ್ದೇ ತರ ಟಾಪಿಕ್ ಸಿಕ್ಕಿಲ್ಲ, ಅದ್ರ ಸಲುವಾಗಿ ಕಾಂಟ್ರಾಕ್ಷನ್ ವಿಡಿಯೋ ಚಾನಲ್ ತೆಗೆದೆ. ಬಟ್ ಈಗ ಒಂದ್ 2 ವಿಡಿಯೋ ಹೆಲ್ಪ್ಫುಲ್ ಆಗ್ಬೋದು ಅಂತ ನನಗೆ ಅನ್ಸಾಕತ್ತೈತಿ, ಅದ್ರ ಸಲುವಾಗಿ ವಿಡಿಯೋ ಮಾಡಕತ್ತೀನಿ. ನಂದು ವಿಡಿಯೋ ಇಷ್ಟ ಆತಂದ್ರೆ ಲೈಕ್ ಮಾಡ್ರಿ, ಕಮೆಂಟ್ ಮಾಡ್ರಿ, ಶೇರ್ ಮಾಡ್ರಿ. ಮತ್ತೆ ಯಾವ್ದೇ ತರ ನಿಮ್ಗೆ BLDದಾಗ ಬಿಜಾಪುರದಾಗ ಯಾರು ಪರಿಚಯ ಇದ್ದಾರೆ ಶೇರ್ ಮಾಡ್ರಿ ಈ ವಿಡಿಯೋ. ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ. ಮಂದಿಗೆ ಗೊತ್ತಿರಂಗಿಲ್ಲ ಬಿಡಂಗಿಲ್ಲ, ಸುಮ್ಮನೆ ಹೇಳ್ತಾರ. ಏನ್ ಹೇಳ್ತಾರಂದ್ರ, ಮೊನ್ನೆ ನಾ ಹೋಗಿತ್ತು ಹಾಸ್ಪಿಟಲ್ಗೆ. ಅಲ್ಲಿ ಏನಪ್ಪ ಅಂದ್ರ ಇದ್ರಾಗ ಬಸ್ ಸ್ಟ್ಯಾಂಡ್ದಾಗ ಒಬ್ರು ಅಜ್ಜ ಸಿಕ್ಕಿದ್ರು. ಎಲ್ಲಿ ಹೊಂಟ್ರಿ ಅಂತ ಕೇಳಿದ್ರು ನಮ್ಗ. ನಾವ್ ಹೇಳಿದ್ವಿ ದವಾಖಾನೆ ಹೊಂಟಿವಿ ಅಂತ ಹೇಳಿದ್ರ. ಯಾವ ದವಾಖಾನೆ ಕೇಳಿದ್ರು ಅವರು. ನಾವ್ ಹೇಳಿದ್ವಿ BLD ಹೊಂಟಿವಿ ಅಂತ, ಬಿಜಾಪುರದಾಗ BLD ಹೊಂಟಿವಿ ಅಂತ ಹೇಳಿದ್ವಿ. ಅವ್ರು ಹೇಳಿದ್ರೆ ಅಲ್ಲಿ ಅದಕ್ಕೆ ಹೋಗಿರಿ, ಚಲೋ ಇಲ್ಲ, ಬರೇ ಮಂದಿ ಕಲ್ಯಾಕ್ ಬರ್ತಾರಲ್ಲಿ, ಹುಡುಗರು ಕಲ್ಯಾಕ್ ಬರ್ತಾರ, ಟ್ರೀಟ್ಮೆಂಟ್ ಏನ್ ಆಗಂಗಿಲ್ಲಲ್ಲಿ, ಸುಮ್ನ ಹಂಗ ಆಕತಿ ಹಿಂಗ ಆಕತಿ ಅಂತ ಹೇಳಿದ್ರು ಅವ್ರ ಸಲುವಾಗಿ. ಮತ್ತೆ ಒಂದೇನಪ್ಪಾ ಅಂದ್ರ BLDದಾಗ ಹೋಗಿದ್ನಾಗ ಅಲ್ಲಿ ಜಗಳ ಮಾಡಕತ್ತಿದ್ದಾರೆ. ಎದರ್ ಸಲುವಾಗಿ? ಡಿಪಾಸಿಟ್ ಸಲುವಾಗಿ. ಡಿಪಾಸಿಟ್ ನೋಡ್ರಿ, ಅವ್ರ ಕೂಸ್ ತಗೊಳಕಿಂತ ಮುಂಚೆನ ಹೇಳ್ತಾರ. ಮತ್ತೆ ದಿವ್ಸಕ್ಕೆ 5,000 ರೂಪಾಯಿ, 2 ದಿನ ಬಿಲ್ ಆಕೈತಿ ನಿಮ್ದ, ಆಮ್ಯಾಗ 2 ದಿನ ಬಿಟ್ಟು ಸ್ಕೀಮ್ ಆಕತ್ ಅಂತ ಹೇಳ್ತಾರ. ಅದ್ ಬಿಟ್ಟು ನೀವು ಅಷ್ಟೇ ಆಗೈತಿ ಇಷ್ಟೇ ಆಗೈತಿ ಅಂತ ಅವ್ರ ಕಡೆ ಜಗಳ ಮಾಡಕತ್ತ ಏನೋ ಹೋಗ್ಬೇಡ್ರಿ. ಮತ್ತೊಂದೇನಪ್ಪಾ ಅಂದ್ರ ಒಬ್ರು ಡಿಸ್ಚಾರ್ಜ್ ಮಾಡಿ ಹೊಂಟಿದ್ರ. ಡಿಸ್ಚಾರ್ಜ್ ಎದಕ್ ಮಾಡಿ ಹೊಂಟಿದ್ರು ಗೊತ್ತಿಲ್ಲ, ಅದ್ರ ಸಲುವಾಗಿ ಅವ್ರ ಸಲುವಾಗಿ ಅಂದ. ಈಗ ಏನಪ್ಪಾ ಬರೀ BLD ಹೇಳಕ್ತಾನ ಅಂತ ಏನ್ ತಿಳ್ಕೊಬೇಡ್ರಿ. ಅವ್ರು ಹೇಳ್ತಾರ ನಂದು ಆಗಿದ್ದು ಇಲ್ಲ, ಯಾಕಂದ್ರೆ ಆಗ್ತೈತ್ರಿ ಅಷ್ಟೇ, ಏನಿಲ್ಲ. ಅಲ್ಲಿ ಹೋಗಿದ್ನಾಗ ರೊಕ್ಕ ನೋಡಕ್ ಹೋಗ್ಬಿಟ್ರಿ. ಕ್ಯೂ ಸರ ಮಾತಂದ್ರ ಅಷ್ಟೇ ಸಾಕು ನಮಗ ಅಂತ ಹೇಳಿ ಹೋಗ್ರಿ. ಅಲ್ಲಿ ಕ್ಯೂ ಸರ ಮಾತಂದ್ರ ಸಾಕು. ನಮ್ ಕಡೆ ನಾ ಹೋಗಕ್ಕಿಂತ ಮುಂಚೆ ನಮ್ ಕಡೆ 1 ರೂಪಾಯಿ ಇದ್ದಿದ್ದಿಲ್ಲ. ನಾ ಆದ್ರೂ ಈಗ ಕಟ್ ಬೇರೆ ಮಾಡಿ ಹೋಗಿದ್ದೆ ನಾನು. ಆದ್ರೂ ಆತ ಸ್ಕೀಮ್ ಆತ. ನಿಮಗೇನ್ರ ಡೌಟ್ ಇತ್ತು ನಮ್ಗೆ ಈ ವಿಡಿಯೋದಾಗ ಕಮೆಂಟ್ ಮಾಡ್ರಿ, ನಾ ಉತ್ತರ ಕೊಡ್ತೀನಿ ಅದ್ರ ಬಗ್ಗೆ. ಆಮ್ಯಾಗ ನಿಮ್ಗೆ ಯಾರು ಪರಿಚಯ ಇದ್ರ BLDದಾಗ ಹಾಸ್ಪಿಟಲ್ದಾಗ ಅಡ್ಮಿಟ್ ಆಗಿರ್ಲಿ, ಡಾಕ್ಟರ್ ಆಗಿರ್ಲಿ, ನರ್ಸ್ ಇರ್ಲಿ, ಕೆಲಸ ಮಾಡೋರು ಇರ್ಲಿ, ಅವ್ರಿಗೂ ಶೇರ್ ಮಾಡ್ರಿ. ನಂದೊಂದ್ ಮಾತ, ಈಗ ಕಲ್ಯಾಕ್ ಬರ್ತಾರ ಅಂತ ಹೇಳಿ ನಾವ್ ಎದುರಿರ ಅಂದ್ರ ಹೆಂಗ ಆಕತ್ ಹೇಳ್ರಿ. ಈಗ ಮಂದಿ ಕಲೀಲಿಲ್ಲ ಅಂದ್ರ ಡಾಕ್ಟರ್ ಹೆಂಗ ಆಗ್ಬೇಕು? ಈಗ ದೊಡ್ಡ ಡಾಕ್ಟರ್ನು ಹಂಗ ಡಾಕ್ಟರ್ ಆಗಿರ್ತಾರ. ನಂದು ಬರೀ ಎಕ್ಸಾಮ್ ಮಾಡ್ದ ಹಂಗ ಯಾರು ಡಾಕ್ಟರ್ ಆಗಂಗಿಲ್ಲ. ಅಲ್ಲೇ ಕಲಿಬೇಕಾಕತಿ. ಇಂಜೆಕ್ಷನ್ ಹೆಂಗ್ ಕೊಡ್ಬೇಕು, ಎಲ್ಲಿ ಕೊಡ್ಬೇಕು, ಎಲ್ಲಾ ಕಲಿದ್ ಇರ್ತೈತಿ.
ಅದ್ ಕಲಿಲಾರ್ದಂಗ ಮತ್ತ ಡಾಕ್ಟರ್ ಆಗಂದ್ರ ಹೆಂಗಿರ್ಬೇಕು? ಅವ್ರ ಹಂಗ ಇರ್ತಾರ ನೋಡಿ, ಅವರು ಸಾಯ್ತಾರ, ಅವರು ಮುದುಕರು ಹಾಕ್ತಾರ, ಅವ್ರದ್ದು ವಯಸ್ಸು ಹೋಗ್ತೈತಿ. ಮತ್ತೆ ಬೇರೆ ಡಾಕ್ಟರ್ ಬೇಡ ನಮಗ್. ಅದ್ರ ಸಲುವಾಗಿ ಅವ್ರಿಗೂ ಒಂದು ಕಲ್ಯಾಕ ಅವಕಾಶ ಕೊಡ್ರಿ, ಕಲೀಲಿ, ಅವರು ಕಲಿಯೋದ ಇದು ಮಾಡ್ರಿ. ಮತ್ತ ಕೃಷಿಗೆ ಏನು ಬರಂಗಿಲ್ಲ ಅಲ್ಲಿ ಕಲ್ಯಾಕ. ನಾ ಕೃಷಿನ ಸಲುವಾಗಿ ವಿಡಿಯೋ ಮಾಡಕತ್ತೀನಿ. ಈಗ ದೊಡ್ಡವ್ರಿಗೂ ಬರ್ತಿರ್ಬೇಕು ಕಲ್ಯಾಕ, ಅದು ಕೃಷಿನ ಇದಕ್ಕೆ ಬರಂಗಿಲ್ಲ ಯಾರು ಕಲ್ಯಾಕ. ಬರೀ ಡಾಕ್ಟರ್ ಎಕ್ಸ್ಪೀರಿಯನ್ಸ್ ಇದ್ದವ್ರು ಬರ್ತಾರ, ನೋಡ್ತಾರ, ಹೋಗ್ತಾರ. ಆಮ್ಯಾಗ ಡಾಕ್ಟರ್ಗೊಂದು ಮಾತ, ಇದು ವಿಡಿಯೋ ಡಾಕ್ಟರ್ ಇರ್ಲಿ ಎಲ್ಲಾರ್ಗು ನಿಮ್ಗೆ ಯಾರು ಪರಿಚಯ ಶೇರ್ ಮಾಡ್ರಿ. ಇದು ಮತ್ ಡಾಕ್ಟರ್ಗೆ ಏನಂದ್ರ ಅಲ್ಲಿ ಎಷ್ಟು VIP ಮಂದಿನೂ ಬರ್ಲಿ, ಎಷ್ಟು ಬಡು ಮನುಷ್ಯನೂ ಬರ್ಲಿ, ಅವ್ರಿಗೆ ಎಲ್ಲಾರ್ಗು ಒಂದೇ ತರ ಟ್ರೀಟ್ಮೆಂಟ್ ಕೊಡ್ರಿ. ಈಗ ನನಗ ಆಗೈತಂತ ಏನ್ ಹೇಳಕ್ತಿಲ್ಲ, ಬಟ್ ನಾ ನೋಡೇ ಇಲ್ಲ, ಹಾಗೇ ಇಲ್ಲ ಬಿಟ್ರೆ ನಾ ಇದ್ದಾಗ. ಬಟ್ ಆ ತರ ಏನ್ರ ನಿಮ್ ಪರಿಸ್ಥಿತಿ ಬಂತಂದ್ರ ಅವ್ರಿಗೆ ಒಂಥರ ಟ್ರೀಟ್ಮೆಂಟ್, ಬಡವ್ರಿಗೆ ಒಂದು ಟ್ರೀಟ್ಮೆಂಟ್ ಕೊಡಕ್ ಹೋಗ್ಬೇಡ್ರಿ. ಯಾಕಂದ್ರ ಯಾರು ಬಡತನ ಕೇಳಿ ಬರಂಗಲ್ರಿ. ಬಡತನ ಕಾರ ಒಳಗ ಅಡ್ಡಾಡ್ಬೇಕು, ನಾನು ಯಾರು ಇರ್ಬೇಕು ಅಂತ ಎಲ್ಲಾರ್ಗು ಇರ್ತೈತಿ ಮನಸ್ದಾಗ, ಯಾರಿಗೂ ಇದಿರಂಗಿಲ್ಲ. ಯಾಕಂದ್ರ ಈಗ ಎಲ್ಲಾರು ಶ್ರೀಮಂತ ಆದ್ರಂದ್ರ ಈಗ ಮನಿ ಕೆಲಸ ಯಾರು ಮಾಡ್ತಾರ ನೋಡ್ರಿ. ನಾವು ಒಂದು ಕಾಂಟ್ರಾಕ್ಟರ್ ಈಗ ನಾನು ಶ್ರೀಮಂತ ಆಗಂದ್ರ ಬಿಲ್ಡಿಂಗ್ ಯಾರು ಕೊಟ್ಟಾರ, ಬೇರೆ ಇರ್ತಾರ. ಅವನು ಶ್ರೀಮಂತ ಇದ್ದಂದ್ರ ಅವ್ರು ಮತ್ತೆ ಎಲ್ಲಾರು ಜಗತ್ದಾಗ ಶ್ರೀಮಂತ ಇದ್ರ ಎಲ್ಲರೂ ಯಾರು ಮಾಡ್ಬೇಕು? ನಾವು ಬಡವ್ರು ಅದೇನಂತ ನಮಗ ಒಂಥರ ನೋಡಕ್ ಹೋಗ್ಬೇಡ್ರಿ. ನಾವು ಪ್ರಯತ್ನ ಮಾಡ್ತೀವಿ, ಸ್ವಲ್ಪ ಮುಂದೆ ಬೆಳಿಬೇಕು, ನಾವು ಸ್ವಲ್ಪ ಚಲೋ ಇರ್ಬೇಕಂತ ಮಾಡ್ತೀವಿ. ಬಟ್ ಆಗಂಗಿಲ್ಲ. ದೇವ್ರು ನಮ್ಗೆ ಎಷ್ಟು ಕೊಡ್ತಾನ ಅಷ್ಟ್ರದಾಗ ಇರ್ತೀವಿ ನಾವು. ಬಟ್ ದೇವ್ರು ಅಷ್ಟ್ರದಾಗ ಇಡ್ತಾನ ನಮಗಂತ ಬಿಡಂಗಿಲ್ಲ ನಾವು. ಬಟ್ ಪ್ರಯತ್ನ ಮಾಡ್ತೀವಿ, ಆಗ್ಲಿಲ್ಲ ಅಂದ್ರೆ ಏನ್ ಮಾಡ್ಬೇಕು? ಅದ್ರ ಸಲುವಾಗಿ ಬಡವ್ರಿಗೆ ಒಂಥರ ಮತ್ತೆ VIP ಒಂಥರ ಟ್ರೀಟ್ಮೆಂಟ್ ಕೊಡಕ್ ಹೋಗ್ಬಿಟ್ರಿ. ಎಲ್ಲಾರ್ಗು ಒಂದೇ ತರ ಟ್ರೀಟ್ಮೆಂಟ್. ಮಿಸ್ಟೇಕ್ ಆಗಿತ್ತಂದ್ರ ಇದು ಮಾಡ್ರಿ. ನನ್ನ ವಿಡಿಯೋ ಇಷ್ಟ ಆತಂದ್ರ ಲೈಕ್ ಮಾಡ್ರಿ, ಕಮೆಂಟ್ ಮಾಡ್ರಿ. ಮತ್ತ ನನ್ನ ಯೂಟ್ಯೂಬ್ ಧಾರವಾಡ ಹೋಮ್ ಕಾಂಟ್ರಾಕ್ಟರ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಬೋದು. ಧನ್ಯವಾದಗಳು. ಡಿಸ್ಚಾರ್ಜ್ ಮಾಡಿ ಅಲ್ಲಿ ಡಿಸ್ಚಾರ್ಜ್ ಮಾಡಿ ಅಡ್ಮಿಟ್ ಆಗಿ ಡಿಸ್ಚಾರ್ಜ್ ಮಾಡಕ್ ಹೋಗ್ಬೇಡ್ರಿ. ಯಾಕಂದ್ರ ಒಂದ್ಸತ್ತ ಅಡ್ಮಿಟ್ ಹೋಗಿ ಮತ್ತ ಅಲ್ಲಿ ಬಂದ್ರ ಬಿಲ್ಡಿಂಗ್ ಇಲ್ಲ ಅವ್ರು. ಅದ್ರ ಸಲುವಾಗಿ ಒಂದ್ಸತ ಹೋಗಕ್ ಮುಂಚೆನ ಯೋಚನೆ ಮಾಡ್ರಿ. ನಾ ಹೇಳಕತ್ತೀನಂತ ಹೋಗ್ಬೇಡ್ರಿ, ನಿಮ್ ರಿಸ್ಕ್ ಮ್ಯಾಗ ಹೋಗ್ರಿ. ಯಾಕಂದ್ರ ಯಾರ್ದು ಕೈಯಾಗಿರಂಗಿಲ್ಲ, ದೇವ್ರ ಕೈಯಾಗ ಇರ್ತೈತಿ. ಎಲ್ಲ ದೇವ್ರ ಕಡೆ ಇರ್ತೈತಿ. ದೇವ್ರ ಅವ್ರು ಸೀರಿಯಸ್ ಐತಿ ಅಂದ್ರೂ ನೀವು ಹೆದರಕ್ ಹೋಗ್ಬೇಡ್ರಿ. ಅಲ್ಲಿ ಟ್ರೀಟ್ಮೆಂಟ್ ಆಗುದು ಆಕತಿ, ಬಟ್ ದೇವ್ರ ಮ್ಯಾಗ ಭರವಸೆ ಮಾಡ್ಬೇಕು. ಡಾಕ್ಟರ್ ಕೈಯಾಗ ಏನಿರಂಗಿಲ್ಲ, ಟ್ರೀಟ್ಮೆಂಟ್ ಕೊಡೋದು ಅವ್ರ ಕೈಯಾಗ ಇರ್ತೈತಿ. ಹೆಲ್ತ್ ಜೀವ ಕೊಡೋದು ದೇವ್ರ ಕಡೆ ಇರ್ತೈತಿ. ಬಟ್ ಏನು ಇತ್ತಂದ್ರು ಡಾಕ್ಟರ್ ಮ್ಯಾಗ ಅಷ್ಟು ಬಾಳ ಮಾಡ್ರಿ ಬ್ಯಾಡ ಅನ್ನಂಗಿಲ್ಲ. ಅವ್ರ ಮ್ಯಾಗನು ಇರ್ಬೇಕು, ಡಾಕ್ಟರ್ ಮ್ಯಾಗನು ಇರ್ಬೇಕು, ದೇವ್ರ ಮ್ಯಾಗನು ಇರ್ಬೇಕು. ನೀವು ಎಲ್ಲಾ ಬಿಟ್ಟು ಡಾಕ್ಟರ್ ಉಳಿಸ್ತಾರ ಅಂದ್ರ ಹಂಗೇನಿಲ್ಲ, ಇರಂಗಿಲ್ಲ. ನಾ ಹೇಳುದು ಇದು ಒಂದೇ ಮಾತ, ಎಲ್ಲಾ ಬಿಟ್ಟು ದೇವ್ರ ಮ್ಯಾಗ ಬಿಟ್ಟು ಹೋಗ್ರಿ. BLD ಚಲೋ ಐತಿ ಹಾಸ್ಪಿಟಲ್, ಮತ್ತ ಸರ್ಕಾರಿ ಹಾಸ್ಪಿಟಲ್ ಚಲೋ ಐತಿ. ಅಲ್ಲಿನೂ ಹೋಗಿ ಬಂದೆ ನಾ. ಯಾಕಂದ್ರ ಫಸ್ಟ್ ವಿಡಿಯೋ ನೋಡ್ರಿ, ಅದ್ರ ಗೊತ್ತಾಗೈತಿ. ನಂದು ವಿಡಿಯೋ ಸ್ವಲ್ಪ ಏನ್ರ ಇದಿತ್ತ ಅಂದ್ರ ಈಗ ನೋಡ್ರಿ ಕತ್ಲಾಗೈತಿ, ಅದ್ರಾಗ ವಿಡಿಯೋ ಮಾಡಾಕತ್ತೀನಿ. ಸ್ವಲ್ಪ ಕ್ಲಿಯರಿಟಿ ಸೌಂಡ್ದಾಗ ಏನ್ರ ಮಿಸ್ಟೇಕ್ ಬಂತಂದ್ರ ಇದ್ ಮಾಡ್ರಿ. ಹಂಗೆ ನಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಧನ್ಯವಾದಗಳು.